ನಟ ಧ್ರುವ ಸರ್ಜಾ ಅವರ ಜಿಮ್ ಟ್ರೈನರ್ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥ ವರದಿ ಈಗ ಬರ್ತಾ ಇದೆ. ಯಾತಕ್ಕೋಸ್ಕರ ಇದಾಗಿದೆ ಏನು ಅನ್ನುವಂಥ ಸುದ್ದಿಯನ್ನ ಈಗ ನೋಡೋಣ. ನಟ ಧ್ರುವ ಸರ್ಜಾ ಅವರ ಜಿಮ್ ಟ್ರೈನರ್ ಮೇಲೆ ಹಲ್ಲೆ ಆಗಿದೆ. ನಟ ಧ್ರುವ ಸರ್ಜಾ ಅವರ ಜಿಮ್ ಟ್ರೈನರ್ ಮೇಲೆ ಹಲ್ಲೆ ಆಗಿರೋದು. ನಿನ್ನೆ ಜಿಮ್ ಟ್ರೈನರ್ ಪ್ರಶಾಂತ್ ಅನ್ನೋರ ಮೇಲೆ ಹಲ್ಲೆ ಆಗಿದೆ. ಬೈಕ್ನಲ್ಲಿ ಇಬ್ಬರು ಬರ್ತಾರೆ ಅಪರಿಚಿತರು, ಹಲ್ಲೆ ಮಾಡಿ ಹೋಗ್ತಾರೆ. ದೂರನ್ನ ಈಗ ಬನಶಂಕರಿ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ, ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಪ್ರಶಾಂತ್ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಯಾರು ಬಂದ್ರು, ಯಾತಕ್ಕೋಸ್ಕರ ಹಲ್ಲೆ ಮಾಡಿದ್ರು, ಯಾರವರು ಏನು ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಸದ್ಯಕ್ಕೆ ಹಲ್ಲೆ ಅಂತೂ ಆಗಿದೆ. ಬೈಕ್ನಲ್ಲಿ ಬಂದಂಥ ಇಬ್ಬರು ಅಪರಿಚಿತರು ಈ ಹಲ್ಲೆಯನ್ನ ಮಾಡಿ ಹೋಗಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಯಾರ್ಯಾರ ಪರ್ಸ್ನಲ್ ಲೈಫು ನಾವು ಎಷ್ಟು ಇನ್ವಾಲ್ವ್ ಆಗಬೇಕೋ ಅಷ್ಟೇ ಆಗಬೇಕು. ಅವ್ರ ಪರ್ಸ್ನಲ್ ಆಗಿ ಏನಿತ್ತೋ ನನಗೆ ಗೊತ್ತಿಲ್ಲ. ಬಾಟಮ್ ಲೈನು ನನ್ನ ಫ್ರೆಂಡೇ ಆ್ಯಂಡ್ ಆಲ್ಸೋ ಹಿ ವಾಸ್ ಮೈ ಟ್ರೈನರ್. ಇಲ್ಲಿ ನಮ್ಮ ರೋಡಲ್ಲಿ ಆಗಿದ್ದಿದ್ದಲ್ಲ, ಪಕ್ಕದ ಬೀದಿಯಲ್ಲಿ ಆಗಿದ್ದಿತ್ತು. ಬಟ್ ಇಲ್ಲಿಂದನೇ ಹೊರಟಾಗ ಆಗಿದ್ದಿತ್ತು. ಅದೇ ನಿಮಗೆ ಗೊತ್ತಿದೆಯಲ್ಲ ಮಾಹಿತಿ, ಇನ್ನೇನು ಇಬ್ಬರು ಯಾರೋ ಬಂದ್ರಂತೆ, ಮಚ್ಚಲ್ಲಿ ಹೊಡೆದ್ರಂತೆ, ಇದೆಲ್ಲ ಆಯಿತು. ಬಟ್ ಇನ್ಫ್ಯಾಕ್ಟ್ ಇವನು ನಮ್ಮವನು ಹೊಡೆದ್ಬಿಟ್ಟಿದ್ದಾನೆ. ಸೊ ಅದೇ ತನಿಖೆ ನಡೀತಾ ಇದೆ. FIR ಆಗಿದೆ. ಈಗ ವಿಚಾರಿಸ್ತಾ ಇದೆ, ಗೊತ್ತಾಗುತ್ತೆ. ಇಲ್ಲ ಬ್ರೋ, ಅದೆಲ್ಲ ಸುಳ್ಳು. ಚೆನ್ನಾಗಿದ್ದಾರೆ ಬ್ರೋ. ಏನು ಹೇಳ್ತಾರೆ, ಚೆನ್ನಾಗಿದ್ದೀನಿ ಗುರು ಅಂತ ಹೇಳ್ತಾರೆ. ಒಂದು 7-8 ವರ್ಷದಿಂದ ಮಾತಾಡಿಸಿದೆ ಬ್ರೋ. 1 ಅವರಿಂದನೂ ಮಾತಾಡಿಸಿದೆ. ಇಲ್ಲ ಹಾಸ್ಪಿಟ್ಲ್, ಅಕ್ಷಯ ಹಾಸ್ಪಿಟ್ಲ್ ಅಂತ ಇಲ್ಲಿ KR ರೋಡಲ್ಲಿ ಇದೆಯಲ್ಲ, ಅದು ಅಲ್ಲೇ ತೊಗೊತಾ ಇದೆ. ಸೊ ಡೋಂಟ್ ವರಿ, ಯಾರು ಏನು ಪ್ಯಾನಿಕ್ ಆಗಬೇಡಿ. ಈಸ್ ಔಟ್ ಆಫ್ ಡೇಂಜರ್. ಎಲ್ಲ ಕಾನೂನು ರೀತಿಯಲ್ಲಿ ಏನಾಗಬೇಕೋ ಅದು ಹಾಗೆ ಆಗುತ್ತೆ. ಈಗ ಪ್ರಶಾಂತ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹೇಗೆ? ಹೌದು, ಕೊಟ್ಟಿದ್ರೆ. ಅವ್ರಿಗೆ ಕಂಪ್ಲೇಂಟ್ ಕೊಟ್ರೇನೆ ಅಲ್ವಾ ಒಬ್ಬರು FIR ಆಗೋದು. ಸೊ FIR ಆಗಿದೆ. ಈಗ ಜೊತೆಗೆ ನೀವಿದ್ದಂಥ ಟೈಮು ಮತ್ತು ನಿಮ್ಮ ಏರಿಯಾಗ ಯಾಕಾಯ್ತು ಏನೋ ಅನ್ನೋದು, ಅವರು ಇಲ್ಲೇ ಇರ್ತಾರಾ ಪ್ರಶಾಂತ್ ಅಥವಾ ಹೇಗೆ ಏನೋ? ಇಲ್ಲ, ಜೊತೆಗೆ ಇರಲಿಲ್ಲ ನಾವು. ಸುಮ್ಮನೆ ಏನೇನೋ ಅನ್ಕೊಳ್ಳೋದು ಬೇಡ. ಜೊತೆಗೆ ಇರಲಿಲ್ಲ. ಇಟ್ ಈಸ್ ಇರೆಲೆವೆಂಟ್ ಬ್ರೋ. ಯಾಕೆಂದರೆ ನಮಗೂ ಏನು ಗೊತ್ತಿಲ್ಲದೆ, ಕಾಂಕ್ರೀಟಾಗಿ ಏನು ಗೊತ್ತಿಲ್ಲದೆ ನಾವು ಸುಮ್ಮನೆ ಏನೋ ಅಸ್ಯೂಮ್ ಮಾಡ್ಕೊಂಡು ಇನ್ನೇನೋ ಹೇಳೋದು, ಇದರಿಂದ ನಾವು ಪಬ್ಲಿಸಿಟಿ ತಗೊಳ್ಳೋದು ನನಗೇನೋ ಅನ್ನಿಸ್ತಾ ಇಲ್ಲ. ನಮಗೇನು ಗೊತ್ತಿಲ್ಲ ಬ್ರೋ ಕಾಂಕ್ರೀಟಲ್ಲಿ. ಹಂಗೆ ನಮಗೆ ನಿಮ್ಗೆ ಎಷ್ಟು ಗೊತ್ತಿರೋದೋ ಅಷ್ಟೇ ಆನೆಸ್ಟ್ಲಿ ಗೊತ್ತು. ಅಲ್ಲ, ಈ ಏರಿಯಾದಲ್ಲಿ ಆಗಿಲ್ವಲ್ಲ ಅಂತ. KR ರೋಡ್ ಇಲ್ಲ, ಮನೆಯಿಂದ ಹೋಗುವಾಗ ನಿಜ, ಬಟ್ ಇಲ್ಲಾಗಿಲ್ಲ. ಬಟ್ ಏನೇ ಆದ್ರೂ ಬಾಟಮ್ ಲೈನ್ ನಮ್ಮ ಹುಡುಗನೇ. ಸೊ ಅದಕ್ಕೇನು ಬೇಕೋ ಕಾನೂನು ರೀತಿಯಲ್ಲಿ ಅದೇನು ಬೇಕೋ ಅದು ತನಿಖೆ ನಡೆಯುತ್ತೆ. ಸೊ ಎಲ್ಲ ಗೊತ್ತಾಗತ್ತಲ್ಲ. FIR ಆದ್ಮೇಲೆ ಕಂಡು ಹಿಡಿತಾನೆ. ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಇದೆ. ಅದೇ ಮೊನ್ನೆ ನನಗೆ ಕೇಳಿಬಿಟ್ಟು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದಾಗ ನಾನೇ ಅರೇಂಜ್ ಎಲ್ಲ ಮಾಡಿಕೊಟ್ಟೆ. ಮಂತ್ರಾಲಯಕ್ಕೆ ಹೋಗಿ ಬಂದರು, ಮುಡಿಯೆಲ್ಲ ಕೊಟ್ಟು ಬಂದರು. ಅದಾದಮೇಲೆ ನೆನ್ನೆನೇ ಬಂದಿದ್ದು, ಇವೆಂಟ್ ಇದೆ ಅಂದ್ಬಿಟ್ಟು ನೆನ್ನೆ ಬಂದಿದ್ರು, ಜೊತೆಗೇ ಇದ್ವಿ. ಸೊ ಈ ಥರ ಘಟನೆ ಆಗಿದೆ. ಏನು ಹೇಳೋದು ಬ್ರೋ, ಏನು ನಮಗೂ ಕಾಂಕ್ರೀಟಾಗಿ ಏನು ಗೊತ್ತಿಲ್ಲದೆ ಏನೋ ಹೇಳೋದು ಬೇಡ. ಸೊ ಡೋಂಟ್ ವರಿ, ಈಸ್ ಫೈನ್. ಹಾಸ್ಪಿಟಲ್ ಇರ್ಬೇಕಂತ ಹೇಳಿದ್ದಾರೆ, ಹೇಗೆ? ಇವಾಗ ಡಿಸ್ಚಾರ್ಜ್ ಆಗೋಗ್ತಾರೆ ಬ್ರೋ. ಇನ್ನೇನು ಒಂದು ಅರ್ಧ ಮುಕ್ಕಾಲು ಗಂಟೆಲಿ ಡಿಸ್ಚಾರ್ಜ್ ಆಗೋಗ್ತಾರೆ. ರೆಸ್ಪಾನ್ಸಿಬಿಲಿಟಿ ಆಗಿ ನಾವು ಹೇಳೋದೇನು ಅಂದರೆ, ಒಬ್ಬ ಸಿಟಿಸನ್ ಆಗಿ ಈ ಥರ ಎಲ್ಲ ಆಗೋದೇ ತಪ್ಪು. ನನ್ನ ಫ್ರೆಂಡ್ ಮೇಲೆ ಅಂತ ಅಲ್ಲ, ಇನ್ನೊಬ್ಬರ ಮೇಲೆ ಅಂತಲ್ಲ, ಯಾರ ಮೇಲೆ ಹಿಂಗಾಗೋದು ತಪ್ಪೆ. ಇದಾಗಿರೋದೇ ತುಂಬ ಬೇಜಾರಾಗಿದೆ. ಸೊ ಯಾತಕ್ಕೋಸ್ಕರ ಈ ಹಲ್ಲೆ ಆಯಿತು ಏನು ಅನ್ನುವಂಥದ್ದು ಯಾವುದು ಮಾಹಿತಿ ಇಲ್ಲ. ಬಟ್ ಅವ್ರು ಮಾತನಾಡ್ತಾ ಹೇಳ್ತಾ ಇದ್ದು ಮಚ್ಚುಗಿಚ್ಚು ಎಲ್ಲ ಹೇಳ್ತಾ ಇದ್ದಾರೆ. ಆ ಪ್ರಮಾಣದಲ್ಲಿ ಬಂದು ಹೊಡೆಯುವಂಥದ್ದು ಏನಿತ್ತು, ಅಲ್ಲಿ ದ್ವೇಷ ಏನಿತ್ತು, ಪ್ರಶಾಂತ್ ಅವ್ರಿಗೆ ಏನಾದರೂ ವೈಯಕ್ತಿಕವಾಗಿ ಯಾವುದಾದ್ರೂ ಸಮಸ್ಯೆಗಳಿತ್ತ, ಅವ್ರಿಗೇನಾದರೂ ಗಲಾಟೆಗಳಿತ್ತ ಗೊತ್ತಿಲ್ಲ. ಬಟ್ ನೋಡಬೇಕು, ತನಿಖೆ ಮಾಡ್ತಾ ಇದ್ದಾರೆ. ಓಕೆ, ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬ್ಯೂರೋಯಿಂದ ಧನು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಧನು, ಈಗ ಏನು ಆಯಿತು, ಯಾತಕ್ಕೋಸ್ಕರ ಈ ರೀತಿಯಾಗಿ? ಪ್ರಶಾಂತ್ ಅವ್ರದ್ದು ವೈಯಕ್ತಿಕವಾಗಿರುವಂಥ ಕಾರಣಗಳೇನಾದರೂ ಜಗಳಗಳಿಂದಾಗಿ ಈ ರೀತಿಯಾಗಿ ಆಗಿದೆ, ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಯಾರವರು ಹಲ್ಲೆ ಮಾಡಕ್ಕೆ ಬಂದವರು ಅಂತ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಎಸ್ ಅರುಣ್, ನಿನ್ನೆ ರಾತ್ರಿ 10:30 ಸುಮಾರಿಗೆ ನಟ ಧ್ರುವ ಸರ್ಜಾ ಅವರ ಜಿಮ್ ಟ್ರೈನರ್ ಆದಂತಹ ಪ್ರಶಾಂತ್ ಅವರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು. ಮಚ್ಚು ಮತ್ತು ಹಾಕಿ ಸ್ಟಿಕ್ಗಳಿಂದ ಕೂಡ ಈಗ ಅವರ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದು.
ಈ ಒಂದು ಪ್ರಕರಣ ಇವತ್ತು ಬೆಳಕಿಗೆ ಬಂದಿರತಕ್ಕಂಥದ್ದು. ಬನಶಂಕರಿ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗಾಗಲೇ ಪೊಲೀಸರು ತನಿಖೆಯನ್ನು ನಡೆಸಿರ್ತಕ್ಕಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಧ್ರುವ ಸರ್ಜಾ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥದ್ದು. ಈ ಒಂದು ಪ್ರಕರಣ ಅವರ ಒಂದು ವೈಯಕ್ತಿಕ ಕಾರಣದಿಂದ ಆಗಿರ್ತಕ್ಕಂಥದ್ದು. ನಮ್ಮ ಒಂದು ಈ ಒಂದು ಸಮಸ್ಯೆ ಯಾವುದೇ ರೀತಿಯಾದಂತಹ ನಮ್ಗೆ ಆ ಒಂದು ಘಟನೆಗೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ಯಾವುದೇ ರೀತಿ ಸ್ಟಾರ್ ವಾರ್ ಅಥವಾ ಏನು ಯಾವುದೇ ರೀತಿಯಾದಂಥದ್ದು ಇಲ್ಲ. ಜೊತೆಗೆ ಅವನು ಮೊನ್ನೆ ಅಷ್ಟೇ ಒಂದು ತಿರುಪತಿಗೆ ಹೋಗಿ ಬರ್ತೀನಿ ಅಂತ ಒಂದು ಮಾತನ್ನು ಹೇಳಿದರು. ಅವ್ರಿಗೆ ತಿರುಪತಿಗೂ ಕಳಿಸ್ಕೊಟ್ಟಿದ್ದೆ, ಮುಡಿಯನ್ನು ಕೊಟ್ಟು ಬಂದಿರತಕ್ಕಂಥದ್ದು. ನಿನ್ನೆ ಒಂದು KDA ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಇದ್ದರು, ಹಗಲೆಲ್ಲ ಕೂಡ ನನ್ನ ಜೊತೆಗಿದ್ದರು. ನಿನ್ನೆ ರಾತ್ರಿ ನಮ್ಮ ಮನೆಗೆ ಬಂದು ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಮನೆಯ ಪಕ್ಕದಲ್ಲಿರೋ ರಸ್ತೆಯಲ್ಲಿ KR ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಆದರೆ ಪ್ರಶಾಂತ್ ಈಗ ಆರಾಮಾಗಿದ್ದಾರೆ, ಔಟ್ ಆಫ್ ಡೇಂಜರ್, ಪ್ರಾಣಾಪಾಯದಿಂದ ಈಗ ಅವರು ಪಾರಾಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಧ್ರುವ ಸರ್ಜಾ ಅವರು ನೀಡ್ತಕ್ಕಂಥದ್ದು. ಜೊತೆಗೆ ಇದು ಪ್ರಕರಣ ಬನಶಂಕರಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಕಾನೂನು ರೀತಿಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀವಿ. ಜೊತೆಗೆ ಅದು ಯಾರು ಏನು ಮಾಡಿದ್ದು ಅನ್ನೋದು ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ತಿಳಿದು ಬಂದಿಲ್ಲ. ಯಾರು ಈ ಒಂದು ಘಟನೆಯಲ್ಲಿ ಅವರ ಒಂದು ವೈಯಕ್ತಿಕ ಒಂದು ವಿಚಾರಕ್ಕಾಗಿ ಈ ಒಂದು ಪ್ರಕರಣ, ಈ ಒಂದು ಹಲ್ಲೆ ನಡೆದಿರ್ತಕ್ಕಂಥದ್ದು. ಸುಮಾರು 6-7 ವರ್ಷಗಳಿಂದ ಪ್ರಶಾಂತ್ ನಮ್ಮ ಜೊತೆಗಿದ್ದರು. ಆದರೆ ಈ ಮೊದಲು ಯಾವುದೇ ರೀತಿಯಾದಂಥ ಈ ಒಂದು ಸಮಸ್ಯೆಗಳ ಬಗ್ಗೆ ಏನು ಹೇಳಿಕೊಂಡಿರಲಿಲ್ಲ. ನಿನ್ನೆ ಏಕಾಏಕಿ ಈ ಘಟನೆ ನಡೆದಿರ್ತಕ್ಕಂಥದ್ದು ನಮಗೂ ಕೂಡ ಒಂದು ಶಾಕ್ ಆಗಿರ್ತಕ್ಕಂಥದ್ದು. ಈ ಒಂದು ತನಿಖೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಅನ್ನೋದನ್ನು ಧ್ರುವ ಅವರು ಹೇಳಿರ್ತಕ್ಕಂಥದ್ದು. ಓಕೆ ಧನು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.